ಹಾಯ್ ಹಾಲ್ ಮೈ ಫಸ್ಟ್ ಮಿನಿ ಲಾಗ್. ಕಂಪ್ನಿಯಿಂದ ಮನೆಗೆ ಬಂದಿದ್ದು ಸ್ವಲ್ಪ ಲೇಟ್ ಆಯಿತು. ಬರ್ತಾ ಆನ್ ದ ವೇನೆ ನಾನು ಹನಿ ಕೇಕ್ ಪಪ್ಸನ್ನ ತಗೊಬಂದೆ. ಯಾಕಂದ್ರೆ ತುಂಬ ಹಶ್ವಿತ್ತು, ಮನೆಗೆ ಹೋಗಿ ಅಡುಗೆ ಮಾಡ್ಕೊಂಡು ತಿನ್ನೋಷ್ಟು ಪೇಷನ್ಸ್ ಇಲ್ಲ ಅಂತ ಅಂದ್ಬಿಟ್ಟು ತಂದ್ಬಿಟ್ಟೆ. ತಂದಿದ್ದನ್ನೆಲ್ಲ ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡು ನೈಟ್ ಡಿನ್ನರ್ಗೆ ಏನಾದರೂ ಮಾಡೋಣ ಅಂದ್ಬಿಟ್ಟು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಬೇಗ ಮಾಡಿದ್ರೆ ಬೇಗ ಮಲ್ಕೊಳ್ಳೋಕ್ಕಾಗುತ್ತಲ್ವಾ. ಸೊ ಆದ್ದರಿಂದ ನಾನು ಬೇಗನೆ ಅಡುಗೆ ಮಾಡ್ತೀನಿ. ಹೀರೆಕಾಯಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಅನಿಸ್ತು. ಬಟ್ ನನಗೆ ಏನು ಯೋಚನೆ ಅಂತಂದರೆ ಹೀರೆಕಾಯಿ ಉಪ್ಸಾರು ಮಾಡಲಾ ಇಲ್ಲ ಬಸ್ಸಾರು ಮಾಡಲಾ ಅನ್ನೋದೇ ಕನ್ಫ್ಯೂಸ್ ಆಗ್ತಿತ್ತು. ಯಾಕಂದರೆ ಉಪ್ಸಾರು ಯಾವಾಗಲೂ ನಾವು ಮನೇಲಿ ಮಾಡ್ತಾ ಇರ್ತೀವಿ. ಈ ಸತಿ ಬಸ್ಸಾರು ಮಾಡೋಣ ಅಂದ್ಬಿಟ್ಟು ಬಸ್ಸಾರು ಮಾಡ್ತಾ ಇದ್ದೀನಿ. ಬನ್ನಿ ನಿಮಗೂ ಯಾವ ಥರ ನಾನು ಮಾಡ್ತೀನಿ ಬಸ್ಸಾರು ಅಂದ್ಬಿಟ್ಟು ತೋರಿಸ್ಕೊಂಬರ್ತೀನಿ. ಸಾಮಾನ್ಯವಾಗೆಲ್ಲ ನಿಮಗೆ ಗೊತ್ತು ಬಸ್ಸಾರು ಯಾವ ಥರ ಮಾಡ್ತಾರೆ ಅಂದ್ಬಿಟ್ಟು. ನಾನೇ ನಿಮ್ಗೇನು ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ನಮ್ಮ ಕುಣಿಗಲ್ ಸೈಡ್ ಯಾವ ಥರ ಮಾಡ್ತಾರೆ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ಅಷ್ಟೇ. ಹೆಣ್ಮಕ್ಳು ಅಡುಗೆ ಮನೇಲಿ ಟೈಮ್ ಸ್ಪೆಂಡ್ ಮಾಡೋ ಅಷ್ಟು ಬೇರೆ ಇನ್ನೆಲ್ಲೂ ಜಾಗದಲ್ಲೂ ಟೈಮ್ ಸ್ಪೆಂಡ್ ಮಾಡಲ್ಲ. ಯಾಕಂದರೆ ನಮಗೂ ಅಡುಗೆ ಮನೆಗೂ ಯಾವ ಜನ್ಮದ ನಂಟ ಏನೋ ಗೊತ್ತಿಲ್ಲ. ಕೊನೆವರೆಗೂ ನಾವು ಅಡುಗೆ ಮನೆಯಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಡ್ತೀವಿ. ಗಂಡ ಮಕ್ಳ ಜೊತೆ ಟೈಮ್ ಕಳಿತೀವಿ ಏನೋ ಗೊತ್ತಿಲ್ಲ, ಅಡುಗೆ ಮನೆ ಜೊತೆ ಮಾತ್ರ ತುಂಬ ಟೈಮ್ ಸ್ಪೆಂಡ್ ಮಾಡ್ತೀವಿ. ನಮ್ಮಮ್ಮ ಊರಿಗೆ ಹೋದಾಗೆಲ್ಲ ಹೇಳ್ತಾನೆ ಇರ್ತಾರೆ, ಅಡುಗೆ ಮನೆ ತುಂಬ ಚೆನ್ನಾಗಿ ಇಟ್ಕೊಬೇಕು, ತುಂಬ ಒಳ್ಳೆಯದು ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಉದಾಹರಣೆ ಕೊಡ್ತಾ ಇರ್ತಾರೆ. ನೀನು ಯಾವಾಗಲೂ ಶೃಂಗಾರ ಮಾಡ್ಕೊತಿರ್ತೀಯ, ಅದೇ ಥರನೇ ಅಡುಗೆ ಮನೆಯೂ ಸಹ ಚೆನ್ನಾಗಿ ಇಟ್ಕೊಬೇಕು, ಅವಾಗಲೇ ಲಕ್ಷ್ಮಿ ಬೇಗ ಬರ್ತಾಳೆ ಮನೆ ಒಳಗೆ ಅಂತ ಹೇಳ್ತಾ ಇರ್ತಾರೆ. Oh my god. ನಾನು ಹೂ ಅಮ್ಮ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ ಅಂತ ಏನೂ ಇಲ್ಲ. ಅವ್ರು ಹೇಳಿದ್ನ ಇವತ್ತಿನವರೆಗೂ ಪಾಲಿಸ್ಕೊಂಡು ಬಂದಿದ್ದೀನಿ. ಅಮ್ಮ ಅಂತ ಬಂದರೆ ಒಳ್ಳೇದನ್ನೇ ಬಯಸ್ತಾರಲ್ವ. ಯಾಕಂದರೆ ಯಾವಾಗಲೂ ಒಳ್ಳೊಳ್ಳೆ ಮಾತು ಹೇಳ್ತಿರ್ತಾರೆ, ಒಳ್ಳೊಳ್ಳೆ ವಿಷಯನ ತಿಳಿಸ್ತಾ ಇರ್ತಾರೆ. ಅದನ್ನ ಕಲ್ತ್ಕೋ, ಹಾಗಿರು ಹೀಗಿರು ಅಂತ ಹೇಳ್ತಾನೆ ಇರ್ತಾರೆ ರೆಗ್ಯುಲರ್ ಆಗಿ. ಅಮ್ಮ ಅಮ್ಮ ಅಂತ ಹೇಳ್ತಾ ಇದ್ದಿಲ್ಲ. ಅವರು ಯಾರು ಅಂದರೆ ನಮ್ಮ ಹಸ್ಬೆಂಡ್ ಅವರ ಅಮ್ಮ, ನಮ್ಮ ಅತ್ತೆ ಆಗಬೇಕು. ಬಟ್ ನಾನು ಯಾವತ್ತೂ ಅತ್ತೆ ಅಂತ ಅವ್ರನ್ನ ಕರೆದಿಲ್ಲ, ಅಮ್ಮ ಅಂತಲೇ ಕರ್ಕೊಂಬಂದಿರೋದು ಇವತ್ತಿನವರೆಗೂ. ಅವರೇ ನಂಗೆ ತುಂಬ ಬುದ್ಧಿ ಹೇಳೋದು, ತುಂಬ ಇಷ್ಟಪಡೋದು ಅವರೇ ನನ್ನ. ಅಂತೂ ತುಂಬ ಇಷ್ಟ ನಮ್ಮ ಅತ್ತೆ ಅಂದರೆ. ನಮ್ಮ ಅತ್ತೆಗೆ 3 ಜನ ಮಕ್ಕಳಿದ್ದಾರೆ, ನಾನು, ನಮ್ಮ ಹಸ್ಬೆಂಡು, ನನ್ನ ಮೈದ. ಅಮ್ಮ ಎಂದರೆ ಬರೀ ಪದವಲ್ಲ, ಪದೇ ಪದೇ ಸಿಗುವ ವಸ್ತುವಲ್ಲ, ಅವಳಿಗೆ ಬೆಲೆ ಕಟ್ಟಲು ಸಾಧ್ಯವೇ ಇಲ್ಲ. ದೇವರಿಗಿಂತ ಕಡಿಮೆ ಇಲ್ಲ, ಹುಡುಕಿದರೂ ಸಿಗುವುದಿಲ್ಲ. ಇವಳೇ ನಮ್ಮಮ್ಮ ನಾಗಮ್ಮ. ಥ್ಯಾಂಕ್ ಯು ಫಾರ್ ವಾಚಿಂಗ್.